ಮೋಸ ಮಾಡಿದೆಲ್ಲ ಪ್ರೀತ್ಯಾಗ ಅಳ್ಳುದಾತ ನಿನ್ನ ಚಿಂತ್ಯಾಗ ನೋಡಕಷ್ಟ ಚಂದ ಮೋತ್ಯಾಗ ಬಾಳ ಕೆಟ್ಟ ನೀರೀತ್ಯಾಗ ಗೆಳತಿ ಗೆಳತಿ ಬಾಳಲೆಂಗ. ಹಲೋ ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ವಿಡಿಯೋ ಕనుక ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋನ ನೀವು ನಿಮ್ಮ ಮೊಬೈಲಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ನಿಮಗೆ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಬೋದು. ಒಂದು 2 ಫೋಟೋಸ್ ಹಾಕ್ಕೊಂಡು ನೀವು ಕೂಡ ನಿಮ್ಮ ಫೋಟೋನ ಹಾಕ್ಕೊಂಡು ನೀವು ಎಡಿಟಿಂಗ್ ಮಾಡ್ಕೊಳ್ಳೋದನ್ನು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಈಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, 2 ಪ್ರಾಜೆಕ್ಟ್ ಲಿಂಕು. ಆ ಲಿಂಕನ್ನು ನಿಮ್ಮ ಹೈಲೈಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಖಂಡಿತವಾಗಿ ನಿಮ್ಗೆ ಈ ಥರ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಅದು ಹೈಲೈಟ್ ಮಷಿನ್ ಆ್ಯಪ್ಸ್ ಅಂತಂದು. ಆ ಆ್ಯಪ್ಸ್ ನಿಮ್ಮ ಹತ್ರ ಇದ್ದಿಲ್ಲ ಅಂತಂದರೆ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ಆ 2 ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಹೈಲೈಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ, ನಿಮ್ಮ ಹೈಲೈಟ್ ಮಷಿನ್ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಹೈಲೈಟ್ ಮಷಿನ್ಗೆ ಲಿಂಕನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ಯಾವ ಥರ ಅಂತಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಂಡ ನಂತರ ಇಂಟರ್ಫೇಸ್ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕು, ಹಂಗೆ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಮೊದಲನೇದಾಗಿ ಹೈಲೈಟ್ ಮಷಿನ್ ಫುಲ್ ಪ್ರಾಜೆಕ್ಟ್ ಅಂತ ಇಲ್ಲ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಹೈಲೈಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ. ಅದು ಈಗ ನೋಡಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡ ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ನಿಮಗೆ ಸಾಂಗ್ಸು ಸಪ್ರೇಟಾಗಿ ಲಿಂಕ್ ಕೊಟ್ಟಿರುತ್ತೆ, ಅದು ಕೂಡ ಕೆಳಗಡೆ ಇರುತ್ತೆ. ಅದ್ರ ಕೆಳಗಡೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮೇಲೆ ಸ್ವೈಪ್ ಮಾಡಿ. ಈ ಥರ ಇಲ್ಲಿ ಹೈಲೈಟ್ ಮಷೀನಲ್ಲಿ ಲಿರಿಕ್ಸ್ ಲಿಂಕ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಒಂದ್ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಕೂಡ ಹೈಲೈಟ್ ಮಷೀನ್ಗೆ ಇನ್ಸ್ಟಾಲ್ ಆಗುತ್ತೆ. ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಡಬಲ್ ಪ್ಲಸ್ ಬಟನ್ ಕಾಣಿಸ್ತಿದೆಯಲ್ಲ, ಡಬಲ್ ಟ್ಯಾಪ್, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತಿದೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ 10 ಲಿರಿಕ್ಸ್ ಅಂತಿದೆಯಲ್ಲ, 10 ಲಿರಿಕ್ಸನ್ನು ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ಪೇಸ್ಟ್ 10 ಲಿರಿಕ್ಸ್ ಅಂತಿದೆಯಲ್ಲ, ಪೇಸ್ಟ್ ಮಾಡ್ಕೊಳ್ಳಿ. ಈ 10 ಲಿರಿಕ್ಸ್ ಅನ್ನೋದು ಪೇಸ್ಟ್ ಆಗುತ್ತೆ ನಿಮಗೆ. ಈಗ ಫೋಟೋನ ರೀಪ್ಲೇಸ್ ಮಾಡ್ಕೋಬೇಕು ನೀವು. ಇಲ್ಲಿ ಕ್ಯಾಮ್ರಾ ಐಕಾನ್ ಇದೆಯಲ್ಲ, ಈ ಕ್ಯಾಮ್ರಾ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಆನಲ್ಲಿ ಇಟ್ಕೊಂಡ ನಂತರ ನೀವು ಒಂದೇ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ನಿಮ್ಮ ಫೋಟೋನ. ಇಲ್ಲಿ ಮೇಲೆ ಸ್ವೈಪ್ ಮಾಡಿ. ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ, ಆ ಲೋಗೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಮೀಡಿಯಾ ಮೇಲೆ ಈಗ ನಿಮ್ಮದು ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಮ್ಯಾಚ್ ಆಗುತ್ತೆ. ನಾವು ಭಾಳ ಬೆಳಗೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ವಿಡಿಯೋನ ಎಂಡ್ವರೆಗೆ ನೋಡ್ಕೋಬಿಟ್ಟು ಈಗ ವಿಡಿಯೋನ ಸೇವ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಿಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕనుక ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗಳಿಗಾಗಿ.